ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಹಿಂದಿನ ವಿಡಿಯೋಗಳಲ್ಲಿ ಅಮೆರಿಕ ಮತ್ತು ನ್ಯಾಟೋದ ನಡುವೆ ನಡೀತಾ ಇರುವಂತಹ ಸಂಘರ್ಷದ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಜೊತೆಗೆ ಫ್ರಾನ್ಸ್ ನ್ಯಾಟೋದಿಂದ ಹೊರಗೆ ಬರಬೇಕು ಅಂತ ಚರ್ಚೆ ಆರಂಭಿಸಿದೆ, ಫ್ರಾನ್ಸ್ನ ಒಳಗೆ ಅಂತಹ ಚರ್ಚೆಗಳು ಆರಂಭಗೊಂಡಿದ್ದಾವೆ ಎನ್ನುವಂತಹ ವಿಚಾರವನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗ ಫ್ರಾನ್ಸ್ ವಿಪರೀತವಾಗಿ ಭಾರತವನ್ನು ಹೊಗಳೋದಕ್ಕೆ ಶುರು ಮಾಡಿದೆ, ಭಾರತವನ್ನು ಪ್ರತಿಯೊಂದಕ್ಕೂ ಕೂಡ ಎಕ್ಸಾಂಪಲ್ ಕೊಡೋದಕ್ಕೆ ಶುರು ಮಾಡಿದೆ. ಫ್ರಾನ್ಸ್ನ ಈ ತಂತ್ರಗಾರಿಕೆಯ ಹಿಂದಿನ ರಹಸ್ಯ ಏನು ಅಂತ ಒಂದು ಅನುಮಾನ ಶುರುವಾಗಿತ್ತು, ಅದಕ್ಕೀಗ ಉತ್ತರ ಸಿಗ್ತಾ ಇದೆ. ಅದೇನು ಕೇಳಿದ್ರೆ, ಭಾರತ ಮತ್ತು ಫ್ರಾನ್ಸ್ನ ನಡುವೆ ಬರೋಬ್ಬರಿ 2,00,000 ಕೋಟಿ ರೂಪಾಯಿಯ ಡಿಫೆನ್ಸ್ ಡೀಲ್ ಆಗುವಂಥದ್ದಿದೆ. ಭಾರತ ಅಷ್ಟೊಂದು ಬಿಗ್ ಆರ್ಡರನ್ನು ಫ್ರಾನ್ಸ್ಗೆ ಕೊಡೋದಕ್ಕೆ ರೆಡಿಯಾಗಿ ನಿಂತಿದೆ. ಯಾವುದು ಈ ಡೀಲ್ ಅಂತ ಕೇಳಿದ್ರೆ, ರಫೇಲ್ ಡೀಲ್. ಭಾರತ ಮತ್ತೊಮ್ಮೆ ಬಹಳ ದೊಡ್ಡ ಪ್ರಮಾಣದಲ್ಲಿ ರಫೇಲ್ಗಳನ್ನು ಖರೀದಿ ಮಾಡೋದಕ್ಕೆ ಯೋಜನೆಯನ್ನು ರೂಪಿಸಿದೆ. ಎಲ್ಲ ಅಂದುಕೊಂಡಂತೆ ಆಗಿದ್ದೇ ಆದರೆ ಫೆಬ್ರವರಿ ತಿಂಗಳಿನಲ್ಲೇ ಈ ಡೀಲ್ ಘೋಷಣೆ ಆಗುತ್ತೆ. ಅಲ್ಲಿಗೆ ಭಾರತ ಅಧಿಕೃತವಾಗಿ Su-57 ಪ್ರಪೋಸಲ್ ಅನ್ನು ಕೂಡ ಕೈಬಿಟ್ಟಂತಾಗತ್ತೆ. ಜೊತೆಗೆ F-35 ಅನ್ನು ಖರೀದಿಸೋದಿಲ್ಲ ಅನ್ನುವಂತಹ ವಿಚಾರವೂ ಕೂಡ ಕನ್ಫರ್ಮ್ ಆಗುತ್ತೆ. ಮಿತ್ರರೇ, ಇದು ಬಹಳ ದೊಡ್ಡ ವಿಚಾರ. ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಭಾರತ ಮತ್ತು ಫ್ರಾನ್ಸ್ ನಡುವೆ ಏನೆಲ್ಲ ಮಾತುಕತೆಗಳಾಗ್ತಾ ಇದ್ದಾವೆ, ಯಾಕೋಸ್ಕರವಾಗಿ ಭಾರತ ಮತ್ತೆ ರಫೇಲನ್ನೇ ಖರೀದಿ ಮಾಡೋದಕ್ಕೆ ತುದಿಗಾಲ್ನಲ್ಲಿ ನಿಂತಿದೆ, ಇದರ ಉದ್ದೇಶ ಏನು, ಅವಶ್ಯಕತೆ ಏನು, ಇದರಿಂದ ಏನು ಪರಿಣಾಮ ಆಗುತ್ತೆ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ರಫೇಲ್ ಡೀಲ್ ಅನ್ನು ಹೇಳೋದಕ್ಕೆ ಮುಂಚೆ ಭಾರತ ಮತ್ತು ಫ್ರಾನ್ಸ್ನ ನಡುವೆ ಆಗ್ತಾ ಇರುವಂತಹ ಕೆಲವೊಂದಷ್ಟು ಡೆವಲಪ್ಮೆಂಟ್ಗಳ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟು ಬಿಡ್ತೀನಿ. ಯಾಕೆ ಕೇಳಿದ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ದೇಶ ಇನ್ನೊಂದು ದೇಶದಿಂದ ರಕ್ಷಣಾ ಉಪಕರಣಗಳನ್ನು ಕೊಳ್ತಾ ಇದೆ ಅಂತಂದ್ರೆ ಅಲ್ಲಿ ನಂಬಿಕೆ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನು ನಿಭಾಯಿಸುತ್ತೆ. ಸದ್ಯ ಫ್ರಾನ್ಸ್ ಆ ನಂಬಿಕೆಯನ್ನು ಭಾರತಕ್ಕೆ ಮೂಡಿಸುವಲ್ಲಿ ಬಹಳ ಪ್ರಯತ್ನ ಪಡ್ತಾ ಇದೆ. ಅಂದ್ರೆ ನಾವು ನಿಮ್ಮ ಜೊತೆಗೆ ಬಹಳ ಡೀಪ್ ಆಗಿ ಎಂಗೇಜ್ ಆಗೋದಕ್ಕೆ ರೆಡಿ ಇದ್ದೀವಿ, ಈ ಸಂದೇಶವನ್ನು ಫ್ರಾನ್ಸ್ ಭಾರತಕ್ಕೆ ಕೊಡ್ತಾ ಇದೆ. ನಿಮಗೆ ಮೊನ್ನೆ ತಾನೇ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೆ. ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ G7 ಮತ್ತು ಬ್ರಿಕ್ಸ್ನ ಬಗ್ಗೆ ಮಾತನಾಡಿದ್ರು. ಅವ್ರೇನು ಹೇಳಿದ್ರು, G7 ಮತ್ತು ಬ್ರಿಕ್ಸ್ನ ದೇಶಗಳ ನಡುವೆ ಬಿರುಕು ಮೂಡಬಾರದು, ನಾವು ಜೊತೆಗೆ ಹೋಗುವಂತಹ ಕೆಲಸ ಆಗಬೇಕು, ವಿಶ್ವ 2 ಭಾಗಗಳಾಗಬಾರದು ಅಂತ ಮ್ಯಾಕ್ರೋನ್ ಹೇಳಿದ್ರು. ಈ G7 ಮತ್ತು ಬ್ರಿಕ್ಸ್ ಅನ್ನ ಜೋಡಿಸುವಂತಹ ಕೆಲಸ ಭಾರತದಿಂದ ಮಾತ್ರ ಸಾಧ್ಯ ಅಂತ ಮ್ಯಾಕ್ರೋನ್ ಅಭಿಪ್ರಾಯಪಟ್ಟಿದ್ರು. ಈ ಹೇಳಿಕೆ ಬಹಳ ಸದ್ದು ಮಾಡಿತ್ತು. ನಾನು ಯಾಕೆ ಫ್ರಾನ್ಸ್ನ ಅಧ್ಯಕ್ಷರ ಪ್ರತಿ ಸ್ಟೇಟ್ಮೆಂಟ್ ಅನ್ನು ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ, ಅವರ ಸ್ಟೇಟ್ಮೆಂಟ್ಗೆ ಯಾಕಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀನಿ ಅಂತಂದ್ರೆ ಅದಕ್ಕೊಂದು ಮೇಜರ್ ಆದಂತಹ ಕಾರಣ ಇದೆ. ಇವತ್ತು ನೀವು ವಿಶ್ವದ ನಾಯಕರನ್ನ ಪಟ್ಟಿ ಮಾಡಿದ್ರೆ ತುಂಬಾ ಸ್ಟೇಬಲ್ ಆಗಿರುವಂತಹ, ಬಹಳ ದೂರದೃಷ್ಟಿ ಇಟ್ಟುಕೊಂಡಂತಹ ನಾಯಕರು ಕೆಲವು ಮಂದಿ ಸಿಗ್ತಾರೆ. ಅಂದ್ರೆ ಟ್ರಂಪ್ ತರ ಎಡಬಿಡಂಗಿಗಳು ಅಲ್ಲದೆ ಇರುವಂತಹ ನಾಯಕರು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಅಂತ. ಇವತ್ತು ಅಂತಹ ಪ್ರಬುದ್ಧ ನಾಯಕರು ಯಾರು ಕೇಳಿದ್ರೆ ಹಾಲಿ ಫ್ರಾನ್ಸ್ನ ಅಧ್ಯಕ್ಷರು ಒಬ್ಬರು ಕಾಣ್ತಾರೆ. ಎರಡನೇದಾಗಿ ಜರ್ಮನ್ ಚಾನ್ಸಲರ್ ಈಗ ಭಾರತಕ್ಕೆ ಬಂದಿದ್ದಾರಲ್ಲ, ಅವರು ಕೂಡ ತುಂಬಾ ಪ್ರಬುದ್ಧ ನಾಯಕರೇ, ಬಹಳ ಸೀಸನ್ ಪಾಲಿಟಿಷಿಯನ್. ಹಾಗೆ ಹಾಲಿ ಕೆನಡಾದ ಪ್ರಧಾನಿಯೂ ಕೂಡ ಬಹಳ ಬುದ್ಧಿವಂತ ನಾಯಕ. ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ, ಅವ್ರಿಗೆ ಯಾಕೆ ಹೆಚ್ಚು ಪ್ರಬುದ್ಧತೆ ಇದೆ ಅಂತ ನಾವು ಕನ್ಸಿಡರ್ ಮಾಡಬೇಕು ಕೇಳಿದ್ರೆ, ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡ್ತಲ್ಲ, ಅದಕ್ಕೆ ಮುಂಚಿತವಾಗಿಯೇ ಮ್ಯಾಕ್ರೋನ್ ಅದನ್ನು ಪ್ರೆಡಿಕ್ಟ್ ಮಾಡಿದ್ರು. ಇಂತಹ ಸ್ಥಿತಿ ನಿರ್ಮಾಣ ಆಗಬಹುದು, ಯುರೋಪ್ ಎಚ್ಚರದಿಂದ ಇರಬೇಕು ಅಂತ. ಅದು ಹಾಗೆ ಆಯಿತು ಕೂಡ. ಟ್ರಂಪ್ ಗೆಲ್ತಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಮ್ಯಾಕ್ರೋನ್ ಇಡೀ ಯುರೋಪ್ಗೆ ಎಚ್ಚರಿಕೆ ಕೊಟ್ಟಿದ್ರು, ಇಡೀ ಯುರೋಪ್ ಜಾಗೃತವಾಗಬೇಕು, ನಮ್ಮ ರಕ್ಷಣೆಯ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತ. ಇವತ್ತು ಯುರೋಪ್ನ ಪರಿಸ್ಥಿತಿ ಹಾಗೆ ಆಗಿದೆ. ಅಂದ್ರೆ ವಿಶ್ವ ನಾಯಕರಲ್ಲಿ ಒಬ್ಬ ದೂರದೃಷ್ಟಿ ಇರುವಂತಹ ನಾಯಕ ಮ್ಯಾಕ್ರೋನ್. ಇವರು ಪದೇ ಪದೇ ಭಾರತದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇತ್ತೀಚೆಗೆ ಜೈಶಂಕರ್ ಫ್ರಾನ್ಸ್ ಪ್ರವಾಸವನ್ನ ಕೈಗೊಂಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ವಿದೇಶಾಂಗ ಸಚಿವರ ಸಮ್ಮುಖದಲ್ಲೇ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಒಂದು ಮಾತನ್ನ ಹೇಳಿದ್ರು, ಅದು ಕೂಡ ಭಾರತದ ಬಗ್ಗೆ. ಭಾರತ ಯಾವತ್ತೂ ಕೂಡ ವೆಸಲ್ ಸ್ಟೇಟ್ ಆಗೋದೇ ಇಲ್ಲ, ಭಾರತ ಸರ್ವತಂತ್ರ ಸ್ವತಂತ್ರವಾದಂತಹ ಫಾರಿನ್ ಪಾಲಿಸಿಯನ್ನ ಹೊಂದಿದೆ. ಹೀಗೆ ಭಾರತದ ಕುರಿತಾಗಿ ಮ್ಯಾಕ್ರೋನ್ ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಯಾಕೆ ಇದು ಇಂಪಾರ್ಟೆಂಟ್ ಆಗತ್ತೆ ಕೇಳಿದ್ರೆ, ನೀವು ಮೊದಲಿಗೆ ಈ ವೆಸಲ್ ಸ್ಟೇಟ್ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ವಿಶ್ವಸಂಸ್ಥೆಯೇ ರೆಕಗ್ನೈಸ್ ಮಾಡದಂತೆ 193 ದೇಶಗಳು ಈ ವಿಶ್ವದಲ್ಲಿದೆ. ಅವೆಲ್ಲವೂ ಕೂಡ ಸರ್ವತಂತ್ರ ಸ್ವತಂತ್ರವಾದಂತಹ ದೇಶಗಳ. ಮೇಲ್ನೋಟಕ್ಕೆ ನೋಡಿದ್ರೆ ಅಥವಾ ಆನ್ ಪೇಪರ್ ನೋಡಿದ್ರೆ ಹೌದು, ಅವೆಲ್ಲವೂ ಕೂಡ ಸರ್ವತಂತ್ರ ಸ್ವತಂತ್ರವಾದಂತಹ ದೇಶಗಳೇ. ಆದರೆ ಬಹುತೇಕ ದೇಶಗಳ ಸ್ವಾತಂತ್ರ್ಯ ಯಾವುದಕ್ಕೆ ಸೀಮಿತವಾಗಿರುತ್ತೆ ಕೇಳಿದ್ರೆ ಅವರ ಇಂಟರ್ನಲ್ ಪಾಲಿಸಿಗೆ ಮಾತ್ರ. ಅಂದರೆ ತನ್ನ ದೇಶದಲ್ಲಿ ತನ್ನ ಜನರಿಗೆ ಯಾವ ಕಾನೂನನ್ನು ಜಾರಿಗೊಳಿಸಬೇಕು, ಎಲ್ಲಿ ರಸ್ತೆ ಮಾಡಬೇಕು, ಎಲ್ಲಿ ಮೋರಿ ಮಾಡಬೇಕು, ಮಕ್ಕಳಿಗೆ ಯಾವ ಶಿಕ್ಷಣ ಕೊಡಬೇಕು, ಇದಿಷ್ಟಕ್ಕಷ್ಟೇ ಅವರ ಸ್ವಾತಂತ್ರ್ಯ ಸೀಮಿತವಾಗಿರುತ್ತೆ. ಉಳಿದಂತೆ ಫಾರಿನ್ ಪಾಲಿಸಿ ಇರುತ್ತಲ್ಲ, ಮುಖ್ಯವಾಗಿ ಯಾವ ದೇಶದಿಂದ ಪೆಟ್ರೋಲ್ ಡೀಸೆಲ್ ಅನ್ನು ಖರೀದಿ ಮಾಡಬೇಕು, ಯಾರೊಂದಿಗೆ ಟ್ರೇಡ್ ಮಾಡಬೇಕು, ಯಾವ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಖರೀದಿ ಮಾಡಬೇಕು, ಮಿಲಿಟರಿ ಗಾತ್ರ ಎಷ್ಟಿರಬೇಕು, ಇದೆಲ್ಲದನ್ನೂ ಕೂಡ ಇನ್ನೊಂದು ದೇಶ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅದು ರಷ್ಯಾನೂ ಆಗಿರಬಹುದು, ಚೈನಾನೂ ಆಗಿರಬಹುದು, ಅಥವಾ ಅಮೆರಿಕಾನೂ ಆಗಿರಬಹುದು.
ಮಿತ್ರರೇ, ರಫೇಲ್ಗೂ ಇದಕ್ಕೂ ಏನು ಸಂಬಂಧ ಅಂತ ಯೋಚನೆ ಮಾಡಬೇಡಿ. ಇದಕ್ಕೊಂದು ಇಂಡೈರೆಕ್ಟ್ ಆದಂತಹ ಸಂಬಂಧ ಇದೆ. ಫ್ರಾನ್ಸ್ನ ಅಧ್ಯಕ್ಷರ ಈಗಿನ ಸ್ಟೇಟ್ಮೆಂಟ್ಗೂ ಭಾರತ ನಿರ್ಧಾರ ಕೈಗೊಳ್ತಿರೋದಕ್ಕೂ ನೇರವಾದಂತಹ ಸಂಬಂಧ ಇದೆ. ಈ ವಿಚಾರ ನಿಮಗೆ ಬಹಳ ಕ್ಲಿಯರ್ ಆಗಿ ಅರ್ಥ ಆಗಲಿ, ಭಾರತ ಎಷ್ಟು ಸ್ವತಂತ್ರವಾದಂತಹ ಪಾಲಿಸಿಯನ್ನು ಅಡಾಪ್ಟ್ ಮಾಡ್ಕೊಂಡಿದೆ ಅಂತ ನಿಮಗೆ ಗೊತ್ತಾಗಲಿ ಅಂತ ಇದನ್ನೆಲ್ಲ ವಿವರಿಸ್ತಾ ಇದ್ದೀನಿ ಅಷ್ಟೇ. ಆ ರೀತಿಯಾಗಿ ತನ್ನ ಫಾರಿನ್ ಪಾಲಿಸಿ ವಿಚಾರದಲ್ಲಿ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿರ್ತವಲ್ಲ, ಆ ದೇಶಗಳನ್ನು ವೆಸಲ್ ಸ್ಟೇಟ್ಗಳು ಅಂತ ಕರೆಯಲಾಗುತ್ತೆ. ಉದಾಹರಣೆಗೆ ಪಾಕಿಸ್ತಾನ ಇದೆ. ಯುರೋಪ್ನಲ್ಲಿ ಇಂತಹ ಅನೇಕ ದೇಶಗಳು ನಿಮಗೆ ಸಿಗ್ತವೆ. ರಷ್ಯಾದ ಆಪ್ತ ದೇಶವಾದಂತಹ ಬೆಲರೂಸ್ ಇದೆ. ಬೆಲರೂಸ್ ಏನು ಮಾಡಬೇಕು ಅಂತ ಪುತಿನ್ ಹೇಳ್ತಾರೆ. ಅಲ್ಲಿನ ಅಧ್ಯಕ್ಷರಿಗೆ ಏನು ಹೆಚ್ಚಿಗೆ ಸ್ವಾತಂತ್ರ್ಯ ಇಲ್ಲ. ಹಾಗೆ ಪಾಕಿಸ್ತಾನ ಇವತ್ತೇನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಅಮೆರಿಕ ಡಿಸೈಡ್ ಮಾಡುತ್ತೆ. ಅದಕ್ಕೆ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಹೇಳಿದ್ದಾರೆ, ಭಾರತದ ಮೇಲೆ ಎಷ್ಟೇ ಒತ್ತಡ ಹಾಕಲಿ ಏನೇ ಮಾಡಲಿ ಭಾರತ ಯಾವತ್ತೂ ಕೂಡ ವೆಸಲ್ ಸ್ಟೇಟ್ ಆಗೋದೇ ಇಲ್ಲ, ಅದು ಬಹಳ ಸರ್ವತಂತ್ರವಾದಂಥ ಸ್ವತಂತ್ರ ದೇಶ ಅಂತ. ಅವರು ಆ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಕೊಡೋದಕ್ಕೆ ಕಾರಣ ಏನು ಕೇಳಿದ್ರೆ ಇವತ್ತಿನ ಭಾರತದ ನಿರ್ಧಾರಗಳು. ಮೊದಲನೇದಾಗಿ ನಿಮಗೆಲ್ಲ ಗೊತ್ತೇ ಇದೆ, ರಷ್ಯಾದಿಂದ ಆಯಿಲ್ ಖರೀದಿ ಮಾಡದಂತೆ ಅಮೆರಿಕ ಎಷ್ಟೇ ಒತ್ತಡ ಹೇರಿದ್ರೂ ಕೂಡ ಭಾರತ ಜಗ್ಗಿಲ್ಲ. ಈಗಲೂ ಕೂಡ ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತಲೇ ಇದೆ. ಎರಡನೇದಾಗಿ ಭಾರತದ ಡಿಫೆನ್ಸ್ ಸೆಕ್ಟರನ್ನು ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಒಂದು ಕಡೆ ಅಮೆರಿಕ, ಇನ್ನೊಂದು ಕಡೆ ರಷ್ಯಾ ಭಾರಿ ಪೈಪೋಟಿ ನಡೆಸಿದ್ವು. ಅಮೆರಿಕ ಒತ್ತಡಗಳನ್ನು ಕ್ರಿಯೇಟ್ ಮಾಡಿದ್ರೆ ರಷ್ಯಾ ಆಫರ್ಗಳ ಮೇಲೆ ಆಫರ್ಗಳನ್ನು ಕೊಡ್ತು. ಆದರೆ ಭಾರತ ಎರಡಕ್ಕೂ ಜಗ್ಗಿಲ್ಲ. ತನಗೇನು ಬೇಕೋ, ತನ್ನ ದೇಶಕ್ಕೆ ಯಾವುದು ಹಿತವಾಗಿದೆಯೋ ಅದೇ ದಾರಿಯನ್ನು ಆಯ್ಕೆ ಮಾಡಿಕೊಂಡಿದೆ. ಇದನ್ನ ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಗ್ರಹಿಸಿದ್ದಾರೆ. ಅದಕ್ಕೋಸ್ಕರವಾಗಿ ಅವರು ಭಾರತದ ಬಗ್ಗೆ ಇಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದು. ಅಷ್ಟಕ್ಕೂ ಭಾರತ ಏನು ಡಿಸೈಡ್ ಮಾಡ್ತಾ ಇದೆ ಕೇಳಿದ್ರೆ, ಮಾಧ್ಯಮಗಳ ವರದಿಯ ಪ್ರಕಾರ ಭಾರತ ಹೆಚ್ಚುವರಿಯಾಗಿ 114 ರಫೇಲ್ ಜೆಟ್ಗಳನ್ನು ಖರೀದಿ ಮಾಡೋದಕ್ಕೆ ಮನಸ್ಸು ಮಾಡಿದೆ. ಹೀಗಂತ ಅನೇಕ ರಿಪೋರ್ಟ್ಗಳು ಕಳೆದ 2 ದಿನಗಳಿಂದ ನಿರಂತರವಾಗಿ ಪಬ್ಲಿಷ್ ಆಗ್ತಾ ಇದ್ದಾವೆ. ಆ ವರದಿಗಳು ಏನು ಹೇಳ್ತಾ ಇದ್ದಾವೆ ಕೇಳಿದ್ರೆ, ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಮುಂದಿನ ತಿಂಗಳು ಭಾರತ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಭಾರತ ಮತ್ತು ಫ್ರಾನ್ಸ್ನ ನಡುವೆ ಗವರ್ನಮೆಂಟ್ ಟು ಗವರ್ನಮೆಂಟ್ ಈ ರಫೇಲ್ ಡೀಲ್ ಆಗತ್ತೆ. ಯಾಕೆ ಸರ್ಕಾರದ ಹಂತದಲ್ಲೇ ಡೀಲ್ ಆಗತ್ತೆ ಕೇಳಿದ್ರೆ, ಅನಗತ್ಯ ಡಿಲೇಯನ್ನು ತಪ್ಪಿಸೋದಕ್ಕೋಸ್ಕರವಾಗಿ ಎರಡೂ ಸರ್ಕಾರಗಳು ಈ ತೀರ್ಮಾನಕ್ಕೆ ಬಂದಿದ್ದಾವೆ. ಹೀಗಂತ ವರದಿಗಳು ಹೇಳ್ತಾ ಇದ್ದಾವೆ. ಮಿತ್ರರೇ, ಈ ಬಗ್ಗೆ ನಿಮಗೆ ನಾನು 4 ತಿಂಗಳ ಹಿಂದೆಯೇ ಮಾಹಿತಿಯನ್ನು ಕೊಟ್ಟಿದ್ದೆ. ಭಾರತ ಮತ್ತೆ ರಫೇಲ್ ಅನ್ನು ಖರೀದಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅಂತ. ಯಾವ ಆಧಾರದಲ್ಲಿ ಆ ಮಾತನ್ನು ನಿಮಗೆ ಹೇಳಿದ್ದೆ ಅಂತಂದರೆ, ಭಾರತದ ಏರ್ಫೋರ್ಸ್ ಇದೆಯಲ್ಲ, ಇದು ಭಾರತದ ಡಿಫೆನ್ಸ್ ಮಿನಿಸ್ಟ್ರಿಗೆ 114 ರಫೇಲ್ಗಳ ಬೇಡಿಕೆಯನ್ನು ಸಲ್ಲಿಸಿತ್ತು. ನಮ್ಮ ದೇಶದಲ್ಲಿ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಸರ್ಕಾರ ಖರೀದಿ ಮಾಡೋದಾದರೂ ಕೂಡ ಅದರಲ್ಲಿ ಸೇನೆಯ ಇನ್ವಾಲ್ವ್ಮೆಂಟ್ ಇರುತ್ತೆ. ಅಂದರೆ ಸೇನೆಗೆ ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ಸರ್ಕಾರ ಅದನ್ನು ಖರೀದಿ ಮಾಡುತ್ತೆ. ಒಮ್ಮೆ ಸೇನೆ ನನಗೆ ಇದೇ ಮಾಡೆಲ್ನ ಶಸ್ತ್ರಾಸ್ತ್ರಗಳು ಬೇಕು ಅಂತ ಭಾರತ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡಿದ್ದೆ ಆದರೆ ಭಾರತ ಅದರ ಬಗ್ಗೆ ಯೋಚನೆ ಮಾಡುತ್ತೆ ಹೊರತು ಬೇರೆ ಇನ್ಯಾವುದನ್ನೋ ಖರೀದಿ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ನಾಳೆ ನಮ್ಮ ಸರ್ಕಾರ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿ ಬರುತ್ತೆ. ಇದು ನಿಮಗೆ ಅರ್ಥ ಆಗಲಿ ಅಂತ ಚಿಕ್ಕದಾಗಿ ಒಂದು ಉದಾಹರಣೆ ಕೊಟ್ಟುಬಿಡ್ತೀನಿ. ಈಗ ಭಾರತದ ಏರ್ಫೋರ್ಸ್ ರಫೇಲ್ಗೆ ಬೇಡಿಕೆ ಇಟ್ಟಿದೆಯಲ್ಲ, ಈ ಸಂದರ್ಭದಲ್ಲಿ ಭಾರತ ಸರ್ಕಾರ ಏನಾದರೂ ಆ ಬೇಡಿಕೆಯನ್ನು ಬದಿಗೆ ಸರಿಸಿ ಏಕಾಏಕಿಯಾಗಿ ಇನ್ಯಾವುದೋ ಕಂಪನಿಯ ಜೊತೆಗೆ ಡೀಲ್ ಮಾಡ್ಕೊಳ್ತು ಅಂತ ಅಂದುಕೊಳ್ಳಿ. ಉದಾಹರಣೆಗೆ Su-57 ಅನ್ನು ಖರೀದಿ ಮಾಡೋದಕ್ಕೆ ಒಪ್ಪಂದ ಮಾಡ್ಕೊಳ್ತು. ಆ ಸಂದರ್ಭದಲ್ಲಿ ಭಾರತದ ವಿಪಕ್ಷಗಳು ಹಂಗಾಮವನ್ನೇ ಸೃಷ್ಟಿ ಮಾಡ್ತವೆ. ಇದರಲ್ಲೇನೋ ಲೋಪ ಆಗಿದೆ, ಇದೇನೋ ಡೀಲ್ ಸರಿ ಇಲ್ಲ, ಇಲ್ಲಿ ಅಕ್ರಮ ಆಗಿದೆ, ಈ ರೀತಿಯಾದಂತಹ ಪ್ರಶ್ನೆಗಳು ಉದ್ಭವಿಸುತ್ತೆ, ಆರೋಪಗಳು ಕೇಳಿಬರ್ತವೆ. ಹೀಗಾಗಿ ಪಾರದರ್ಶಕತೆ ಇರಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ನಮ್ಮ ಸೇನೆ ಪ್ರಪೋಸಲ್ ಅನ್ನು ಸಲ್ಲಿಕೆ ಮಾಡುತ್ತೆ. ನಮಗೆ ರಫೇಲ್ ಬೇಕು ಅಂತಂದ್ರೆ ರಫೇಲು, ಸುಕೋಯಿ ಬೇಕು ಅಂತಂದ್ರೆ ಸುಕೋಯಿ. ಆ ಬಗ್ಗೆ ಸೇನೆ ಡಿಫೆನ್ಸ್ ಮಿನಿಸ್ಟ್ರಿಗೆ ಬೇಡಿಕೆಯನ್ನು ಸಲ್ಲಿಸುತ್ತೆ. ಸೇನೆ ಬೇಡಿಕೆ ಸಲ್ಲಿಸ್ತಾ ಇದೆ ಅಂತಂದ್ರೆ ಅರ್ಥ ಏನು ಕೇಳಿದ್ರೆ, ಮೊದಲೇ ಅದು ಡಿಫೆನ್ಸ್ ಮಿನಿಸ್ಟ್ರಿಗೆ ಕನ್ವೆ ಆಗಿದೆ ಅಂತ. ಅಂದ್ರೆ ಈ ಬೇಡಿಕೆ ಸಲ್ಲಿಸುವಂತಹದ್ದೆಲ್ಲದೂ ಕೂಡ ಔಪಚಾರಿಕವಾಗಿ ಆಗುವಂತಹ ಪ್ರಕ್ರಿಯೆಗಳು. ಯಾವಾಗ 4 ತಿಂಗಳ ಹಿಂದೆ ಭಾರತದ ಏರ್ಫೋರ್ಸ್ 114 ರಫೇಲ್ ಜೆಟ್ಗಳಿಗೆ ಬೇಡಿಕೆಯನ್ನು ಸಲ್ಲಿಸ್ತೋ ಆಗಲೇ ಡಿಸೈಡ್ ಆಗಿಬಿಟ್ಟಿತ್ತು ಭಾರತ ಇನ್ನೊಮ್ಮೆ ರಫೇಲ್ ಅನ್ನೇ ಖರೀದಿ ಮಾಡುತ್ತೆ ಅಂತ. ಈಗ ಆ ವಿಚಾರ ಫೈನಲ್ ಆದಂತೆ ಕಂಡು ಬರ್ತಾ ಇದೆ. ಫ್ರಾನ್ಸ್ನ ಅಧ್ಯಕ್ಷರು ಭಾರತಕ್ಕೆ ಬರ್ತಾರಲ್ಲ, ಆ ಸಂದರ್ಭದಲ್ಲೇ ಈ ಡೀಲ್ಗೆ ಸಹಿ ಹಾಕಲಾಗುತ್ತೆ. ಈಗ ಬಂದಿರುವಂತಹ ವರದಿಗಳ ಪ್ರಕಾರ ಒಟ್ಟು $22 ಬಿಲಿಯನ್ ಮೊತ್ತದ ಡೀಲ್ ಇದಾಗಿರುತ್ತೆ. ಸರಿಸುಮಾರು 2 ಲಕ್ಷ ಕೋಟಿ ಮೊತ್ತದ ಒಪ್ಪಂದ ಇದು. 2026ರಲ್ಲಿ ಈ ಡೀಲ್ಗೆ ಸಹಿ ಹಾಕಿದ್ದೆ ಆದರೆ 2030ರ ವೇಳೆಗೆ ಎಲ್ಲಾ ಜೆಟ್ಗಳನ್ನು ಭಾರತಕ್ಕೆ ಫ್ರಾನ್ಸ್ ಹಸ್ತಾಂತರ ಮಾಡುತ್ತೆ. ಈ ಡೀಲ್ ಕುರಿತಾಗಿ ಈಗಾಗಲೇ ಸಾಕಷ್ಟು ನೆಗೋಸಿಯೇಷನ್ ನಡೆದಿದೆ. 60%ನಷ್ಟು ಮೇಡ್ ಇನ್ ಇಂಡಿಯಾ ಕಾಂಪೊನೆಂಟ್ಗಳ ಬಳಕೆಗೆ ಭಾರತ ಡಿಮ್ಯಾಂಡ್ ಇಟ್ಟಿದೆ. ಇದಕ್ಕೆ ಡಸಾಲ್ಟ್ ಏವಿಯೇಷನ್ ಈಗಾಗಲೇ ಒಪ್ಪಿಗೆಯನ್ನು ಕೂಡ ಸೂಚಿಸಿದೆ. ಕೆಲವೊಂದಷ್ಟು ವಿಮಾನಗಳು ರೆಡಿ ಟು ಫ್ಲೈ ಕಂಡೀಷನ್ನಲ್ಲೇ ಭಾರತಕ್ಕೆ ಹಸ್ತಾಂತರಗೊಂಡ್ರೆ ಮತ್ತೆ ಕೆಲವು ವಿಮಾನಗಳನ್ನು ಭಾರತದಲ್ಲಿ ನಿರ್ಮಾಣ ಮಾಡಲಾಗುತ್ತೆ, ಹೀಗಂತಲೂ ಕೂಡ ವರದಿ ಇದೆ. ಇದರ ಜೊತೆಗೆ ಇನ್ನೊಂದು ವಿಚಾರ ಏನು ಕೇಳಿದ್ರೆ, ಈಗಾಗಲೇ ಭಾರತ ತನ್ನ ಆಮ್ಕಾದ 5th ಜನರೇಷನ್ ಫೈಟರ್ ಜೆಟ್ಗೋಸ್ಕರವಾಗಿ ಜೆಟ್ ಇಂಜಿನ್ ತಯಾರು ಮಾಡೋದಕ್ಕೆ ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿಯ ಜೊತೆಗೆ ಕೈ ಜೋಡಿಸಿದೆ. ಹೀಗಾಗಿ ಈ ರಫೇಲ್ನ M88 ಇಂಜಿನ್ ಅನ್ನು ಕೂಡ ಭಾರತದಲ್ಲೇ ತಯಾರು ಮಾಡುವಂತಹ ಸಾಧ್ಯತೆಗಳಿದ್ದಾವೆ.
ಇನ್ನು ಇದಕ್ಕೆ ಭಾರತದ ವೆಪನ್ಗಳನ್ನು ಅಳವಡಿಸುವ ಬಗ್ಗೆಯೂ ಕೂಡ ಚರ್ಚೆಗಳು ನಡೆದಿದ್ದಾವೆ. ಭಾರತ ಅಂತಹ ಡಿಮ್ಯಾಂಡ್ಗಳನ್ನು ಕೂಡ ಸಲ್ಲಿಸಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಭಾರತದ ಬಳಿಯಲ್ಲಿ 36 ರಫೇಲ್ಗಳಿದಾವಲ್ಲ, ಇವುಗಳಿಗೆ ಭಾರತದ ಮಿಸೈಲ್ಗಳನ್ನು ಅಳವಡಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ರಫೇಲ್ನಿಂದ ನಮ್ಮ ಬ್ರಹ್ಮೋಸನ್ನು ಉಡಾಯಿಸ್ತೀವಿ ಅಂತಂದ್ರೆ ಸಾಧ್ಯ ಆಗೋದಿಲ್ಲ. ಈಗ ಹೊಸ ಡೀಲ್ ಆಗುತ್ತಲ್ಲ, ಅದರಲ್ಲಿ ಅಂತಹ ಅವಕಾಶಗಳನ್ನು ಫ್ರಾನ್ಸ್ ಮಾಡಿಕೊಡುತ್ತೆ. ಅಂತಹ ಡಿಮ್ಯಾಂಡ್ಗಳನ್ನು ಭಾರತದ ಏರ್ಫೋರ್ಸ್ ಮತ್ತು ಭಾರತದ ಸರ್ಕಾರ ಫ್ರಾನ್ಸ್ಗೆ ಸಲ್ಲಿಕೆ ಮಾಡಿದೆ ಅಂತ ವರದಿಗಳಿದಾವೆ. ಈ 114 ಜೆಟ್ಗಳಿದಾವಲ್ಲ, ಇದರಲ್ಲಿ 2 ವೇರಿಯಂಟ್ನ ರಫೇಲ್ಗಳನ್ನು ಭಾರತ ಈ ಬಾರಿ ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. 90 ರಫೇಲ್ಗಳು ಈಗ ಭಾರತ ಖರೀದಿ ಮಾಡಿದೆಯಲ್ಲ 36 ರಫೇಲ್, ಅದೇ ಮಾದರಿಯ F4 ಸರಣಿಯದ್ದು. ಉಳಿದಂತಹ 24 ರಫೇಲ್ಗಳು F5 ಸರಣಿಯದ್ದು. ರಫೇಲ್ನ F5 ಅತ್ಯಂತ ಆಧುನಿಕವಾಗಿದೆ. ಇದರಲ್ಲಿ ಅಡ್ವಾನ್ಸ್ಡ್ ಏವಿಯಾನಿಕ್ಸ್ಗಳನ್ನು ಬಳಸಲಾಗಿರುತ್ತೆ. ಜೊತೆಗೆ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಕೂಡ ಇದು ಒಳಗೊಂಡಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಇದು ಡ್ರೋನ್ ಟೀಮಿಂಗ್ ಅನ್ನು ಕೂಡ ಹೊಂದಿರುತ್ತೆ. ಒಂದು ವೇಳೆ ಈ ಡೀಲ್ ಫೈನಲ್ ಆಗಿ ಘೋಷಣೆ ಆಗಿದ್ದೇ ಆದರೆ ಭಾರತದ ರಫೇಲ್ಗಳ ಸಂಖ್ಯೆ 176ಕ್ಕೆ ಏರಿಕೆ ಆಗುತ್ತೆ. ಈಗಾಗಲೇ ಭಾರತ 36 ರಫೇಲ್ಗಳನ್ನು ವಾಯುಸೇನೆಯಲ್ಲಿ ಬಳಸ್ತಾ ಇದೆ. ಹೆಚ್ಚುವರಿಯಾಗಿ 26 ಮರೈನ್ ವರ್ಷನ್ ರಫೇಲ್ ಅನ್ನು ಆರ್ಡರ್ ಮಾಡಿದೆ, ಇದು ನೇವಿಗೋಸ್ಕರವಾಗಿ. ಈಗ ಹೊಸದಾಗಿ 114 ರಫೇಲ್ಗಳಿಗೆ ಆರ್ಡರ್ ಮಾಡಿದ್ದೆ ಆದರೆ ಒಟ್ಟು ರಫೇಲ್ಗಳ ಸಂಖ್ಯೆ 176ಕ್ಕೆ ಏರಿಕೆ ಆಗುತ್ತೆ. ಹತ್ತತ್ರ 10 ಸ್ಕ್ವಾಡ್ರನ್ ರಫೇಲ್ ಅನ್ನು ಭಾರತ ಹೊಂದಿದಂತಾಗುತ್ತೆ. ಮಿತ್ರರೇ, ಇದರ ಅವಶ್ಯಕತೆ ಭಾರತಕ್ಕೆ ಬಹಳಷ್ಟಿದೆ. ಇವತ್ತು ನಮ್ಮ ವಾಯುಪಡೆಯಲ್ಲಿ ಫೈಟರ್ ಜೆಟ್ಗಳ ಸ್ಕ್ವಾಡ್ರನ್ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಸದ್ಯ ಭಾರತದ ಬಳಿ ಇರುವಂತಹದ್ದು ಕೇವಲ 29 ಸ್ಕ್ವಾಡ್ರನ್ ಫೈಟರ್ ಜೆಟ್ಗಳು. ಭಾರತಕ್ಕೆ ರಿಕ್ವೈರ್ಮೆಂಟ್ ಇರುವಂತಹದ್ದು 42.5 ಸ್ಕ್ವಾಡ್ರನ್ನ ಫೈಟರ್ ಜೆಟ್ಗಳು. ಇದೂ ಸಹ ಬಹಳ ಹಿಂದಿನ ಲೆಕ್ಕಾಚಾರ. ಚೈನಾ ಬಹಳ ವೀಕ್ ಆಗಿದ್ದಂತಹ ಸಂದರ್ಭದಲ್ಲಿ ಭಾರತ ಇದನ್ನು ಕ್ಯಾಲ್ಕುಲೇಟ್ ಮಾಡಿರುವಂಥದ್ದು. ಚೈನಾ ಮತ್ತು ಪಾಕಿಸ್ತಾನ ಒಟ್ಟಿಗೆ ಯುದ್ಧ ಮಾಡಿದ್ದೆ ಆದರೆ ನಮಗೆ ಎಷ್ಟು ಸ್ಕ್ವಾಡ್ರನ್ ಯುದ್ಧ ವಿಮಾನಗಳು ಬೇಕಾಗುತ್ತೆ ಅಂತ. ಈಗ ಮಿತ್ರರೇ, ಚೈನಾದ ಸ್ಟ್ರೆಂತ್ ವಿಪರೀತವಾಗಿ ಜಾಸ್ತಿ ಆಗಿದೆ. ಅವರು 5th ಜನರೇಷನ್ ಫೈಟರ್ ಜೆಟ್ಗಳನ್ನು ಹೊಂದಿದ್ದಾರೆ. ಜೊತೆಗೆ 6th ಜನರೇಷನ್ ಫೈಟರ್ ಜೆಟ್ಗಳನ್ನು ಕೂಡ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕೆಲ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾರೆ, ಭಾರತ ಕನಿಷ್ಠ ಪಕ್ಷ 60 ಸ್ಕ್ವಾಡ್ರನ್ ಯುದ್ಧ ವಿಮಾನಗಳನ್ನು ಹೊಂದಬೇಕಾಗತ್ತೆ ಅಂತ. ಅದೆಲ್ಲ ಬಹಳ ದೂರದ ಮಾತು. ಸದ್ಯ 114 ರಫೇಲ್ ಜೆಟ್ಗಳು ಭಾರತಕ್ಕೆ ಬಂದಿದ್ದೆ ಆದರೆ ಭಾರತದ ಏರ್ಫೋರ್ಸ್ನ ಶಕ್ತಿ ಬಹಳ ಜಾಸ್ತಿ ಆಗೋದಂತೂ ಸತ್ಯ. ಆದರೆ ಇದನ್ನೆಲ್ಲ ಹೇಳದಂತಹ ಸಂದರ್ಭದಲ್ಲಿ ನಿಮಗೊಂದು ಪ್ರಶ್ನೆ ಡೆಫಿನೆಟ್ ಆಗಿ ಕಾಡಿರುತ್ತೆ. ಅದೇನು ಕೇಳಿದ್ರೆ, ಯಾಕೋಸ್ಕರವಾಗಿ ಭಾರತ Su-57 ಖರೀದಿ ಮಾಡ್ತಾ ಇಲ್ಲ ಅಂತ. ಈ ವಿಚಾರದಲ್ಲಿ ಯಾವುದೇ ಕನ್ಫರ್ಮೇಷನ್ ಇಲ್ಲ. Su-57 ಅನ್ನು ಭಾರತ ಖರೀದಿ ಮಾಡುತ್ತಾ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ, ಡೀಲ್ ಆಗ್ತಾ ಇದೆಯಾ, ತೆರೆಮರೆಯಲ್ಲಿ ಏನೋ ನಡೀತಾ ಇದೆ, ಅದೇನು ಅಂತ ಇದುವರೆಗೂ ಭಾರತ ಆ ಸೀಕ್ರೆಟ್ ಅನ್ನು ಬಿಟ್ಟುಕೊಟ್ಟಿಲ್ಲ. ಆದರೆ ಕೆಲ ವರದಿಗಳು ಏನು ಹೇಳ್ತಾ ಇದ್ದಾವೆ ಕೇಳಿದ್ರೆ, Su-57 ವಿಚಾರದಲ್ಲಿ ಭಾರತಕ್ಕೆ ಕೆಲವೊಂದಷ್ಟು ಬೇಸರಗಳಿದ್ದಾವೆ ಅಂತ. ಮುಖ್ಯವಾಗಿ Su-57ನಲ್ಲಿ ಬಳಸಲಾಗಿರುವಂತಹ ಇಂಜನ್ ಇದೆಯಲ್ಲ, ಇದು 5th ಜನರೇಷನ್ ಇಂಜಿನ್ ಅಲ್ಲ. ಎರಡನೇದಾಗಿ Su-57ನ ಸ್ಟೆಲ್ತ್ ಸಾಮರ್ಥ್ಯದ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ದಾವೆ. ಇದರ ಜೊತೆಗೆ ಭಾರತಕ್ಕೆ ಈ ಸುಖೋಯ್ ಬಗ್ಗೆಯೇ ಸ್ವಲ್ಪ ಅಸಮಾಧಾನ ಇದೆ ಅಂತ. ಭಾರತ ದೊಡ್ಡ ಪ್ರಮಾಣದಲ್ಲಿ ಸುಖೋಯ್ ವಿಮಾನಗಳನ್ನು ಬಳಸುತ್ತೆ. ಅವುಗಳ ಸಾಮರ್ಥ್ಯದ ಬಗ್ಗೆ ಭಾರತಕ್ಕೆ ಯಾವತ್ತೂ ಕೂಡ ಅನುಮಾನವೇ ಇಲ್ಲ. ಆದರೆ ಸಮಸ್ಯೆ ಏನು ಕೇಳಿದ್ರೆ, ಅವುಗಳು ನಿಂತುಕೊಳ್ಳುವಂತಹದ್ದು ಜಾಸ್ತಿ. ಅಂದ್ರೆ ಈಗ 100 ಯುದ್ಧ ವಿಮಾನಗಳಿದಾವೆ ಅಂತಂದ್ರೆ ಅದರಲ್ಲಿ ಹಾರುವ ಕಂಡೀಷನ್ನಲ್ಲಿ ಎಷ್ಟಿರ್ತವೆ ಕೇಳಿದ್ರೆ ಒಂದು 60-70 ಮಾತ್ರ. ಉಳಿದಂತಹ ಒಂದು 30-35 ವಿಮಾನಗಳು ಯಾವಾಗಲೂ ರಿಪೇರಿಯಲ್ಲೇ ಇರ್ತವೆ. ಮೇಂಟೆನೆನ್ಸ್ ವರ್ಕ್ ಜಾಸ್ತಿ ಅನ್ನುವಂತಹ ಆರೋಪಗಳು ಕೂಡ ಇದ್ದಾವೆ. ಸುಖೋಯಿಗೆ ಕಂಪೇರ್ ಮಾಡಿದ್ರೆ ರಫೇಲ್ ಉತ್ತಮವಾದಂತಹ ಕ್ಷಮತೆಯನ್ನು ಹೊಂದಿದೆ. ಈಗಾಗಲೇ ಆಪರೇಷನ್ ಸಿಂಧೂರದ ವೇಳೆ ಅದು ಸಾಬೀತಾಗಿದೆ. ರಫೇಲ್ನ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ನೋಡಿಯೇ ಸೇನೆ ಈ ರೀತಿಯಾಗಿ ಬೇಡಿಕೆಯನ್ನು ಸಲ್ಲಿಸಿತ್ತು. ಹೀಗಂತಲೂ ಕೂಡ ಒಂದು ವಾದ ಇದೆ. ಒಟ್ಟಿನಲ್ಲಿ ಮಿತ್ರರೇ, ಈ ಬಾರಿ ಫೆಬ್ರವರಿ ತಿಂಗಳಿನಲ್ಲಿ ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಭಾರತಕ್ಕೆ ಬರ್ತಾ ಇದ್ದಾರಲ್ಲ, ಆ ಸಂದರ್ಭದಲ್ಲಿ ಒಂದು ಗುಡ್ ನ್ಯೂಸ್ ಸಿಗುವಂತಹ ಸಾಧ್ಯತೆ ಅಂತೂ ಜಾಸ್ತಿ ಇದೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.